ನನ್ನ ವ್ಲಾಗ್ಸ್ ಕೂಡ ಸಪೋರ್ಟ್ ಮಾಡಿ ಅಂತ. ಇವಾಗ ನನ್ನ ಜೊತೆ ನಮ್ಮ ಅಕ್ಕನೂ ಇದ್ದಾರೆ. ಹೋದ್ಸಲಿ ರೀಲ್ಸ್ ಮಾಡಬೇಕು ಅಂತ ಅದು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ವಿಡಿಯೋ ಮಾಡೋ ಕಾರಣ ಏನಂದರೆ ಪೋರ್ಟ್ಫೋಲಿಯೋ ಶೂಟ್ ಇದೆ ನೆಕ್ಸ್ಟ್ ವೀಕ್. ಅದಕ್ಕೆ ಇವಾಗ ಆಲ್ರೆಡಿ ಕಾಸ್ಟ್ಯೂಮ್ ನೋಡಿದ್ದಾರೆ ಅಂತ ಅನಿಸುತ್ತೆ, ಕರೆದಿದ್ದಾರೆ. ಅದು ಸ್ಟಿಚ್ ಆಗುತ್ತೋ ಇಲ್ವೋ ಅಂತ ನೋಡೋಕ್ಕೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹೊಸಬ್ರು, ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಶಾರ್ಟ್ಸಲ್ಲೆಲ್ಲ ಹೆಂಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಕೂಡ ನನ್ನ ವ್ಲಾಗ್ಸ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಗೈಸ್, ಇವಾಗ ನಾವು KG ಕೊಪ್ಪಳಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಮೇಘ ಅಕ್ಕ ಸಲೂನ್ಗೆ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ನಾವು ಲಾಸ್ಟ್ ಟೈಮು ಮೇಕವರ್ ಶೂಟ್ ಮಾಡಿಸಿದ್ವಲ್ಲ, ಅದು ಇವಾಗ ಚೇಂಜ್ ಆಗಿದೆ. ಕುವೆಂಪು ನಗರ ನಿಯರಲ್ಲೇ KG ಕೊಪ್ಪಳು ಅಪೋಲೋ ಆಸ್ಪತ್ರೆ ಹತ್ರ. ಮೇಘ ಅಕ್ಕ ಕೂಡ ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಗಾಯ್ಸ್. ನಾವಿವಾಗ KG ಕೊಪ್ಪಳ ಹತ್ರ ಬಂದಿದ್ದೀವಿ. ಇನ್ನು ಸ್ವಲ್ಪ ದೂರ ಇದೆ, ನೆಟ್ಕೊಂಡು ಹೋಗ್ತಾ ಇರ್ತೀವಿ. ಬನ್ನಿ ನೋಡೋಣ ಗಾಯ್ಸ್. ಇವಾಗ ನನ್ನ ಜೊತೆ ನಮ್ಮ ಅಕ್ಕನೂ ಇದ್ದಾರೆ. ಹೋದ್ಸಲಿನೂ ಬಂದಿದ್ರು ಕೂಡ. ಈ ಬ್ಲಾಗಲ್ಲಿ ಇವಾಗಲೂ ಕಾಣಿಸ್ತಾರೆ. ಹೇಳಿದ್ವಿ. ಹಾಯ್ ಗಾಯ್ಸ್, ಇವತ್ತು ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡಿ ನಂದು ನೆಕ್ಸ್ಟ್ ಫ್ರೈಡೇ ಕೂಡ ನಂದು ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋದಿದೆ. ಬನ್ನಿ ಒಳಗಡೆ ಏನಾಗುತ್ತೆ ನೋಡಿ. ಗಾಯ್ಸ್, ಮೇಘ ಅಕ್ಕ ಬಂದು ಕರ್ಕೊಂಡು ಹೋಗಿದ್ರು. ಅದು ಕಾಸ್ಟ್ಯೂಮ್ ನೋಡೋಕ್ಕೆ ಅಂತ ಹೋಗೋದ ಅಂತ ಕಾಲ್ ಮಾಡಿದ್ರು. ಅವರು ಕ್ಲೋಸ್ ಆಗಿತ್ತು. ಈವ್ನಿಂಗ್ 6 PM ಓಪನ್ ಆಗೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಕಾಸ್ಟ್ಯೂಮ್ ನೋಡೋಕೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಂದು ಸ್ಯಾರಿ ಮೆಜರ್ಮೆಂಟ್ ಎಲ್ಲ ತಗೊಂಡ್ರು. ಯಾಕಂದರೆ ಫಸ್ಟೇ ರೆಡಿ ಮಾಡ್ಕೊಂಡು ಇಟ್ಕೊತೀನಿ ಅಂತ. ಹಾಗಾಗಿ ನಾವು ಕೆಳಗಡೆ ಬಂದು ರೀಲ್ಸ್ ಮಾಡ್ತಾಯಿದ್ದು. ಮೇಘ ಅಕ್ಕನೇ ರೀಲ್ಸ್ನೆಲ್ಲ ಇಟ್ಕೊಂಡಿದ್ರು. ರೀಲ್ಸ್ ಎಲ್ಲ ಫೋನಲ್ಲಿ ಮೇಘ ಅಕ್ಕನೇ ನಮಗೆ ವಿಡಿಯೋ ಮಾಡ್ತಿದ್ದಿದ್ದು, ನಾವು ರೀಲ್ಸ್ ಮಾಡ್ತಾಯಿದ್ದು. ಹಾಗೆ ನಮ್ಮದು ಸಿಂಗಲ್ದು ಕೂಡ ನಾವು ರೀಲ್ಸ್ ಮಾಡಿಕೊಂಡು ಇವಾಗ ನಾವು ಮನೆಗೆ ಹೋಗ್ಬೇಕು. ಬನ್ನಿ ನೋಡೋದು. ಗೈಸ್, ನಾನು ಮತ್ತು ಛಾಯಾಕ ತುಂಬ ಸಲ ಅಂದ್ಕೋತೀವಿ ರೀಲ್ಸ್ ಮಾಡಬೇಕು ಅಂತ. ಆದರೆ ರೀಲ್ಸ್ ಮಾಡೋಕ್ಕೆ ಆಗಲ್ಲ. ಈ ಥರ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ರೀಲ್ಸ್ ಮಾಡ್ತೀವಿ. ನಾವು ರೀಲ್ಸ್ ಮಾಡಬೇಕು ಅಂತಲೇ ನಾವು ಹೊರಗಡೆ ಹೋಗಲ್ಲ. ಏನಾದರೂ ಒಂದಿರುತ್ತಲ್ಲ, ಸೊ ಹೊರಗಡೆ ಹೋಗ್ತೀವಿ, ಆವಾಗ ರೀಲ್ಸ್ ಮಾಡ್ತೀವಿ. ಈ ರೀಲ್ಸ್ ಕೂಡ ಮಾಡೋಕ್ಕಾಗಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದು. ಆವಾಗ ಮೇಘ ಅಕ್ಕನೇ ಕೇಳ್ದು, ಅಕ್ಕ ರೀಲ್ಸ್ ಮಾಡ್ತೀವಿ ಅಕ್ಕ, ಸ್ವಲ್ಪ ಫೋನ್ ಇಟ್ಕೊಡ್ತೀರಾ ಅಂತ. ಅವರು ಕೂಡ ಫೋನೆಲ್ಲ ಇಟ್ಕೊಂಡು ರೀಲ್ಸನ್ನು ಮಾಡಿದ್ರು. ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಒಬ್ಬೊಬ್ರು ಕೇಳಿದ್ರೆ ಇಲ್ಲ ಆಗಲ್ಲ ಅಂತ ಮೊಕ್ಕೊಡ್ದಂಗೆ ಹೇಳ್ತಾರೆ. ಅವ್ರು ನಮ್ಮ ಜೊತೆ ಫ್ರೆಂಡ್ಲಿಯಾಗೇ ಇದ್ದು ನಮ್ಮ ವೀಡಿಯೋ ಆಗೋವರೆಗೂ ಇದ್ದರು. ಛಾಯ್ ಅಕ್ಕ ಅಂತೂ ನನ್ನ ಕೈಯೇ ಬಿಡಲ್ಲ ಗೈಸ್. ಜಾಸ್ತಿ ಜನ ಏನಾದ್ರು ಇದ್ದರೆ ನನ್ನ ಕೈ ಹಿಡ್ಕೊಂಡೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ನಾನು ತಪ್ಪಿಸ್ಕೊಬಿಡ್ತೀನೋ ಅಂತ ಒಳ್ಳೆ ಪಾಪು ಥರ ಫೀಲ್ ಆಗುತ್ತೆ ಗೈಸ್ ನನಗೆ ಮತ್ತು ಛಾಯ್ ಅಕ್ಕಂಗೆ ರೀಲ್ಸ್ ಮಾಡೋದಲ್ಲ ಅಂತ ತುಂಬಾ ಖುಷಿ ಆಯಿತು. ಯಾಕಂದರೆ ನಾವೆಲ್ಲರೂ ಹೊರಗಡೆ ಹೋದಾಗ ಅಟ್ಲೀಸ್ಟ್ ಯಾವುದಾದ್ರು ಒಂದು ವೀಡಿಯೋನಾದರೂ ಮಾಡ್ಕೊಂಡು ಇಟ್ಕೋಬೇಕು ಮೆಮೊರಿಗೆ ಅಂತ ಅನ್ಕೋತೀವಿ. ಮೇಘ ಅಕ್ಕನಿಂದ ನಮಗೆ ರೀಲ್ಸ್ ಮಾಡೋಕ್ಕೆ ಆಯಿತು. ಥ್ಯಾಂಕ್ ಯು ಮೇಘ ಅಕ್ಕ. ಗೈಸ್, ಇವಾಗ ನಾವು ರೀಲ್ಸ್ ಎಲ್ಲ ಮಾಡಿ ಮನೆಗೆ ಹೋಗ್ತಾ ಇದ್ದೋ. ಆದರೆ ಕಾಸ್ಟ್ಯೂಮ್ ಒಂದು ನೋಡೋಕ್ಕಾಗಲಿಲ್ಲ. ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಯಾಕಂದರೆ ಈವ್ನಿಂಗ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಈವ್ನಿಂಗ್ವರೆಗೂ ಇರೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂತ ನಾವು ಬಂದುಬಿಟ್ವಿ. ಹಾಗಾಗಿ ಮೇಘ ಅಕ್ಕನೇ ನೋಡ್ತೀನಿ ಅಂತ ಹೇಳಿದ್ದಾರೆ. ಗೈಸ್, ಹೇಳ್ಬೇಕಂದ್ರೆ ಛಾಯಾ ಅಕ್ಕ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಗೈಸ್. ನಾನು ಏನೇ ಕೇಳಿದ್ರು ಅವ್ರು ಯಾವತ್ತೂ ಇಲ್ಲ ಅಂತ ಹೇಳೋದೇ ಇಲ್ಲ ಗೈಸ್. ಏನಾದರೂ ಅವ್ರಿಗೇನಾದ್ರು ಪ್ರಾಬ್ಲಮ್ ಇದ್ದಾಗ ಮಾತ್ರ ಇಲ್ಲ ಕಣಪ್ಪ ಆಗಲ್ಲ ಬರಲ್ಲ ಅಂತ ಹೇಳ್ತಾರೆ ಹೊರತು ಇನ್ನು ಆಗಲ್ಲ ಅಂತ ಅವ್ರು ಯಾವತ್ತೂ ನನಗೆ ಹೇಳೋದೇ ಇಲ್ಲ. ಯಾಕಂದರೆ ಮೇಕವರ್ ಶೂಟ್ ಇದ್ದಾಗಲೂ ಕೂಡ ಅವರು ನನ್ನ ಜೊತೆ ಬಂದರು. ನಾನು ಕೇಳಿದ ತಕ್ಷಣ ಬಂದರು, ಸರಿ ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಕೂಡ ಅಷ್ಟೇ, ನಾನು ಕೇಳಿದೆ ಕಾಸ್ಟ್ಯೂಮ್ ನೋಡೋಕ್ಕೆ ಕರಿತಿದ್ದಾರೆ ಅಕ್ಕ ಬರ್ತೀರಾ ಅಂತ. ಸರಿ ಕಣಪ್ಪ ಬರ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಅವ್ರದ್ದು ಕಾಸ್ಟ್ಯೂಮು ಫ್ರೈಡೇ ಇದ್ದಿದ್ದು. ಅವ್ರು ಬರಲ್ಲ ಅಂತ ಹೇಳ್ಬೋದಿತ್ತು, ಆದರೆ ಅವರು ನನಗೋಸ್ಕರ ಬಂದಿದ್ದಾರೆ. ನಂಗೆ ತುಂಬಾ ಖುಷಿ. ಯಾಕಂದರೆ ನಂಗೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ನನ್ನ ಜೊತೆ ಯಾರೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಆದರೆ ನನ್ನ ಜೊತೆ ಛಾಯಾಕ ಇದ್ದಾರೆ ಅನ್ನೋ ಒಂದು ಖುಷಿ. ಯಾಕಂದರೆ ನಾನು ಅವ್ರನ್ನ ಯಾವಾಗಲೂ ಅಷ್ಟೇ ನನ್ನ ಸಿಸ್ಟರ್ ಅಂತಲೇ ನಾನು ಹೇಳ್ಕೊತೀನಿ ಕೂಡ. ಯಾಕಂದರೆ ಯಾವುದಕ್ಕೂ ಅವರು ನನಗೆ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಹಾಗಾಗಿ ನಂಗೆ ತುಂಬಾ ಖುಷಿ. ಯಾಕಂದರೆ ಯಾರೂ ಆ ಥರ ಇರಲ್ಲ. ಯಾಕಂದರೆ ಅವ್ರ ಕೆಲಸ ಇದ್ದಾಗ ಮಾತ್ರ ಅವರು ನಮ್ಮ ಜೊತೆ ಇರ್ತಾರೆ ಅಷ್ಟೇ. ಆದರೆ ನನಗೆ ಅಕ್ಕ ಆ ಥರ ಅಲ್ಲ, ಅವ್ರು ಯಾವಾಗಲೂ ನನ್ನ ಜೊತೆ ಇರ್ತಾರೆ. ಹಾಗಾಗಿ ನಂಗೆ ತುಂಬಾ ಖುಷಿ ಇದೆ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.